Exercise 4.2 first heading. ಏನು ಕೇಳ್ತಾನೆ? ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕೋಆರ್ಡಿನೇಟ್ ಈಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್. ಯಾವ ಮೆಥಡ್ ಇಂದ ಸಾಲ್ವ್ ಮಾಡಬೇಕು? ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋದು. ರೂಟ್ಸ್ ಅಂದ್ರೆ ನಥಿಂಗ್ ಬಟ್ ಆನ್ಸರ್ ಕಂಡಿಡಿ ಅಂತ ಅರ್ಥ. ಓಕೆ, ಈಗ ಕೊಟ್ಟಿರೋದು ನೋಡು ಕ್ವಶನ್, ಅವನು ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 10 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ. ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಯಾವ ತರ ಮಾಡ್ಬೇಕಂದ್ರೆ, ಫಸ್ಟ್ ನಂಬರು ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ತಗೋಬೇಕು, ಮಧ್ಯ ನಂಬರ್ನ ಸಮ್ ಅಂತ ತಗೋಬೇಕು. ಓಕೆ, ಈಗ ಒಂದು ರಫ್ ಕಾಲಮ್ ಹಾಕ್ತೀನಿ. ಓಕೆ, ಪ್ರಾಡಕ್ಟ್ ಅಂದ್ರೆ ಏನು? ಫಸ್ಟ್ ನಂಬರ್ ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡೋದು. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ. ಎಕ್ಸ್ ಸ್ಕ್ವಯರ್ ಇಂಟು, ಓಕೆ ಇಲ್ಲಿ ಏನು ಇರ್ತದೆ? -10. ಓಕೆ, ಪ್ರಾಡಕ್ಟ್ ಏನು ಬಂತು? ಪ್ಲಸ್ ಇಂಟು ಮೈನಸ್ ಮೈನಸ್ 10 ಇಂಟು ಎಕ್ಸ್ ಸ್ಕ್ವಯರ್ 10x ಸ್ಕ್ವಯರ್ ಆಯಿತು. ಸಮ್ ಬಂದ್ಬಿಟ್ಟು ಇಲ್ಲೇನಿದೆ? ಇಲ್ಲಿ -3x ಇದೆ, -3x. ಓಕೆನಾ? ಈಗ ಪ್ರಾಡಕ್ಟ್ ಗೊತ್ತಾಯ್ತು, ಸಮ್ ಗೊತ್ತಾಯ್ತು. ಇವಾಗ ಏನು ಮಾಡ್ಬೇಕಂದ್ರೆ, ನಾವು ಇವಾಗ 2 ನಂಬರ್ ಕಂಡುಹಿಡಬೇಕು. ಆ 2 ನಂಬರ್ ಹೆಂಗಿರ್ಬೇಕಂದ್ರೆ, ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕು. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕು. ಆ್ಯಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರ್ಬೇಕು. ಅದನ್ನ ಯಾವ ಥರ ಕಂಡುಹಿಡ್ಬೇಕಂದ್ರೆ, ಈ ಪ್ರಾಡಕ್ಟ್ ಇರೋ ನಂಬರ್ ತಗೊಳ್ರಿ. ಓಕೆ, ಅದನ್ನ LCM ಟೈಪ್ ಮಾಡಿ ಚಿಕ್ಕ ಟೇಬಲ್ ಇಂದ ಹೋಗ್ರಿ. 2 5 10. ಈಗ ನೀವು ಕರೆಕ್ಟಾಗಿ ನೋಡ್ರಿ, 2 + 5 7. ನನಗೆ 7 ಬೇಕಿಲ್ಲ, ಬಟ್ 5 ಅಲ್ಲಿ 2 ಹೋದ್ರೆ 3 ಬರುತ್ತಾನೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ತಿದೆ, ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರ್ತಿದೆ. ಸೊ ಇವೆರಡು ನಂಬರ್ 2x 5x. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು? ಸಮ್ಮಿರ ಸೈನ್ ಇದೆಲ್ಲ, ಸಮ್ಮಿರ ಸೈನು ಇವರಿಬ್ಬರಲ್ಲಿ ಬಿಗ್ ನಂಬರ್ ಕೊಟ್ಬಿಡ್ರಿ. ಇವರಿಬ್ಬರಲ್ಲಿ ಬಿಗ್ ನಂಬರ್ ಏನು? 5x. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಕೊಟ್ಬಿಡ್ರಿ. ಓಕೆ, ನೆಕ್ಸ್ಟ್ ಈ ಪ್ರಾಡಕ್ಟ್ ಏನ್ ಬೇಕು? ನನಗೆ ಮೈನಸ್ ಬೇಕು. ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮೈನಸ್ ಬೇಕು. ಇದು ಮೈನಸ್ ಇದೆ ಅಂದ್ರೆ ಇದು ಪ್ಲಸ್ ಇದ್ರೆ ತಾನೇ ಮೈನಸ್ ಆಗೋದು. ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 5 2 10, x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ತೀವಿ? ಗ್ರೇಟರ್ ನಂಬರ್ಸ್ ಏನಾಗ್ತೀವಿ? 5x ಅಲ್ಲಿ 2x ಹೋದ್ರೆ 3x. ಸೊ ಇವೆರಡು ನಂಬರ್ ಗೊತ್ತಾಯ್ತು. ಈಗ ಏನ್ ಮಾಡ್ರಿ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ, ಮತ್ತೆ ಈ ನಂಬರ್ ಬರೀರಿ, ಪ್ಲಸ್ 2x ಮೈನಸ್ 5x. ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಈಗ ನೀವು ನೋಡಿದ್ರೆ ಈ ಮಿಡಲ್ ನಂಬರ್ನ ಜಸ್ಟ್ ನಾವು ಸ್ಪ್ಲಿಟ್ ಮಾಡಿದೆ. ಈಗ ನೋಡಿದ್ರೆ ಇವ್ರಿಬ್ಬರನ್ನ ಕ್ಯಾಲ್ಕುಲೇಟ್ ಮಾಡ್ರಿ, ಮತ್ತೆ 3x ಬರುತ್ತೆ ನಿಮಗೆ. ಓಕೆ, -3x ಬರುತ್ತೆ. ಈಗ ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಓಕೆ, ಇವ್ರಿಬ್ರಲ್ಲಿ ಏನು ಕಾಮನ್ ಇದೆ? ಎಕ್ಸ್ ಕಾಮನ್ ಇದೆ. ಸೊ ನನಗೆ ಎಕ್ಸ್ ಸ್ಕ್ವೇರ್ ಬೇಕಂದ್ರೆ x ಇಂಟು ಎಕ್ಸು ಎಕ್ಸ್ ಸ್ಕ್ವೇರ್. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೀತೀನಿ. 2x ಬೇಕಂದ್ರೆ x ಇಂಟು 2x ಆಯ್ತು. ಓಕೆ, ಈಗ ನೀವು ಇವ್ರಿಬ್ಬರನ್ನ ಕಾಮನ್ ತೆಗಿಬೇಕು. ಓಕೆ, ನಾನೇನ್ ಮಾಡ್ತೀನಿ? ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಒಂದು ತಿಳ್ಕೊಳ್ರಿ, ಇಲ್ಲಿ ಕಾಮನ್ ತೆಗೆ ಬದಲು ನೀವೇನ ಒಂದು ಜನರಲ್ ನಾಲೆಜ್ ಏನು ಯೂಸ್ ಮಾಡ್ರಿ. ಇಲ್ಲಿ x+2 ಬಂದಿದೆ ಅಂದ್ರೆ ಇಲ್ಲಿ ಕಾಮನ್ ತೆಗೆದ ಮೇಲೆ ಕೂಡ ಅದೇ ಬರಲೇಬೇಕು ಕಂಪಲ್ಸರಿ. ಇಲ್ಲಿ x+2 ಬಂದ್ರೆ ಇಲ್ಲಿ ಕೂಡ x+2 ಬರಬೇಕು. ಸೊ ನಾನೇನ್ ಮಾಡ್ಬಿಡ್ತೀನಿ, ಫಸ್ಟ್ x+2 ಡೈರೆಕ್ಟ್ ಬರ್ಬಿಡ್ತೀನಿ, ಯಾಕಂದ್ರೆ ನನಗೆ ಆಲ್ರೆಡಿ ಗೊತ್ತು x+2 ಬರಲೇಬೇಕಂತ. ಆಮೇಲೆ ಇಲ್ಲಿ ಏನು ಬರಿಬೇಕು, ಈ ಗ್ಯಾಪಲ್ಲಿ ಏನು ಬರಿಬೇಕಂತ ಯೋಚನೆ ಮಾಡ್ತೀನಿ. ಈಗ ಎರಡರಲ್ಲಿ 5x ಬೇಕು, ನನಗೆ ಇದೇನು ಬೇಕು? -5x ಬೇಕು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್. 5x ಬೇಕಂದ್ರೆ x ಇಂಟು 5 ಇದ್ರೆ ತಾನೇ 5x ಆಗೋದು. ಈಗ ಚೆಕ್ ಮಾಡ್ರಿ ಬೇಕಿದ್ರೆ, ಮೈನಸ್ ಇಂಟು ಪ್ಲಸ್ ಮೈನಸ್, 5 ಇಂಟು x 5x, ಮೈನಸ್ ಇಂಟು ಪ್ಲಸ್ ಮೈನಸ್, 5 2 10. ಕರೆಕ್ಟ್ ಇದೆ. ಈಗ ನೆಕ್ಸ್ಟ್ ಅಂದ್ರೆ ಇವ್ರಿಬ್ರಲ್ಲಿ ಕಾಮನ್ ತೆಗಿ. ಇವ್ರಿಬ್ರಲ್ಲಿ ಏನು ಸೇಮ್ ಇದೆ? ಇಲ್ಲಿ x+2 ಇದೆ, ಇಲ್ಲಿ x+2 ಇದೆ. ಓಕೆ, ಸೊ ಈಗ ಏನು ಉಳಿತು? ಇಲ್ಲಿ x+2 ತೆಗೆದ್ರೆ ಇಲ್ಲಿ x ಉಳಿತು. ಓಕೆ, ಇಲ್ಲಿ x+2 ತೆಗೆದ್ರೆ ಏನು ಉಳಿತು? -5 ಉಳಿತು, ಇಸ್ ಈಕ್ವಲ್ ಟು 0. ಈಗ ನೀವೇ ನೋಡ್ರಿ, ಆನ್ಸರ್ 0 ಬರ್ಬೇಕಂದ್ರೆ ಓಕೆ ಇವ್ರಿಬ್ರಲ್ಲಿ ಯಾರನ್ನೋ ಒಬ್ರು 0 ಇರಬೇಕು, ಹೌದಾ? ಸೊ ಈಗ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಆನ್ಸರ್ 0 ಬರೋಕೆ 2 ನಂಬರ್ ಇದೆ ಅನ್ಕೋ, ಇವರಿಬ್ರು ಮಲ್ಟಿಪ್ಲೈ ಆಗ್ಯಾರ. ಆನ್ಸರ್ 0 ಬರ್ಬೇಕಂದ್ರೆ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು 0 ಇರಬೇಕು, ಹೌದಾ? ಇವರಿಬ್ರಲ್ಲಿ ಯಾರನ್ನು ಒಬ್ರು 0 ಇದ್ರೆ ಆನ್ಸರ್ 0 ಬರುತ್ತೆ. ಅದಕ್ಕೆ ಐದರ್ ಇವನಾದ್ರೂ 0 ಇರ್ಬೇಕಿಲ್ಲ, ಇವನಾದ್ರೂ 0 ಇರಬೇಕು. ಅದಕ್ಕೆ ಏನ್ ಬರ್ತೀವಿ? x+2 = 0 ಆರ್ x - 5 = 0. ಈ +2 ಆ ಕಡೆ ಹೋದ್ರೆ -2, ಓಕೆ, ಆರ್ -5 ಆ ಕಡೆ ಹೋದ್ರೆ +5. ಸೊ x ವ್ಯಾಲ್ಯೂ ಗೊತ್ತಾಯ್ತು. x ರೂಟ್ಸ್ ಅಂದ್ರೆ 2 ಆನ್ಸರ್ ಗೊತ್ತಾಯ್ತು, -2 +5. ಯಾಕಂದ್ರೆ ಇಲ್ಲಿ ಹೈಯೆಸ್ಟ್ ಪವರ್ 2 ಇದೆ ಅಂದ್ರೆ 2 ಆನ್ಸರ್ ಬರ್ತಾವಂತ ಗೊತ್ತಿರ್ಬೇಕು. ಓಕೆ, ಸೊ 2 ಆನ್ಸರ್ ಏನು? -2 5.